ನಮಸ್ಕಾರ ಕರ್ನಾಟಕ. ನಮ್ಮ ಕತೆ ರಿಪೀಟ್ ಕ್ಯಾಸೆಟ್ ಆಗ್ಬಿಟ್ಟಿದೆ ಗುರು. ಅವನ ಅಜ್ಜಿನ ಬಡಿಯ ರಿಪೀಟ್ ವರ್ಷ 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 ಇದೇ ಆಗ್ಬಿಟ್ಟಿದೆ ಇವ್ರದ್ದು. ನಿನ್ನೆ ಮ್ಯಾಚು ಥೂ, ಒಂದು ಬೌಲಿಂಗ್ ಚೆನ್ನಾಗಿರುತ್ತೆ, ಬ್ಯಾಟಿಂಗ್ ಚೆನ್ನಾಗಿರಲ್ಲ ನಮ್ಮದು. ಇಲ್ಲ ಬ್ಯಾಟಿಂಗ್ ಸಖತ್ತಾಗಿ ಆಡ್ತಾರೆ, ಬೌಲಿಂಗೇ ಇರಲ್ಲ, ನಾಯಿ ಹೊಡ್ಸ್ಕೊಳಂಗೆ ಹೊಡ್ಸ್ಕೊತಾರೆ. ಇಲ್ಲ ಬೌಲಿಂಗ್ ಸೂಪರಾಗಿ ಮಾಡ್ತಾರೆ, ಬ್ಯಾಟಿಂಗ್ ಅಂತೂ ಎಲ್ಲ ಚಿತ್ರಾನ್ನ ಆಗೋಯ್ತಾರೆ ಯಾರಾದರೂ ಔಟ್ ಆದರೆ. ಆ ಟೂ ಪ್ಲೇಸರ್ಸು ಅದು ಓಡೋರನ್ನೇ ಅಲ್ಲ, ಓಡ್ಬಿಟ್ಟು ರನ್ಔಟ್ ಆದ. ಯಾವ ನನ್ನ ಮಗನಿಗೆ ಬೇಕಾಗಿತ್ತು? ಆ ಮ್ಯಾಕ್ಸ್ವೆಲ್ ಬಂದಿದ್ದು ಎರಡನೇ ಬಾಲೇ ಹೊಡೆಯೋಕೆ ಹೋಗ್ತಾನೆ, 150 ಸ್ಪೀಡಲ್ಲಿ ಬಂದು ಎಸಿತಾನೆ ಅವನು. ಆ ಬಾಲ್ ಹೊಡೆಯೋಕೆ ಹೋಗ್ತಾನೆ, ಅಲ್ಲೇ ಕ್ಯಾಚ್ ಕೊಟ್ಟು ಹೋಗ್ತಾನೆ. ಏನು ಗುರು ಬಂದಿರೋ ಅಲಂಬ್ರೋ ಒಬ್ಬ ಚೆನ್ನಾಗಿ ಆಡ್ದ. ದಿನೇಶ್ ಕಾರ್ತಿಕ್ಗೆ ಇವತ್ತು ಏನು ನೆನ್ನೆ ಮ್ಯಾಚ್ ಅಂತೂ ದಿನೇಶ್ ಕಾರ್ತಿಕ್ 6 ಹೊಡೆಯೋಕೆ ಹೋಗಿ ಔಟ್ ಆದರು. ಏನು ಮಾಡೋಕ್ಕಾಗಲ್ಲ. ಆದರೂ ಎಷ್ಟು ಸಾರಿ ಸೋತರು ಅವನ ಅಜ್ಜಿನ ಬಡಿಯ. RCB ಸಪೋರ್ಟರ್ಸ್ ಮಾತ್ರ RCBಗೆ ಸಪೋರ್ಟ್ ಮಾಡೋದು ಬಿಡಲ್ಲ. ಅದೇ ಅವನ ಮಕ್ಕಳಿಗೆ ಧೈರ್ಯ ಆಗಿಬಿಟ್ಟಿದೆ. ಹೀನಾಯವಾಗಿ ತವರಲ್ಲಿ ಎರಡನೇ ಸೋಲಾಗ್ತು ಗುರು. ಗೆಲ್ಲೋ ಮ್ಯಾಚು ಕೈ ತಪ್ಪೋಯ್ತು. ಸಖತ್ ಬೇಜಾರಾಯಿತು ಗುರು. ಮಕ್ಕಳು ಹೊಡೆದ್ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ. ಏನು ಮಾಡ್ತೀರಾ ಅವನ ಅಜ್ಜಿನ ಬಡಿಯ? ಈ ಒಬ್ಬರಾದ್ರೂ ಒಂದು ಸ್ಟ್ಯಾಂಡ್ ತೊಗೊಂಡು ನಿಂತ್ಕೊಂಡು ಆಡೋರು ಯಾರೂ ಇಲ್ಲ ಗುರು. ಇದೇ ಆಗ್ಬಿಟ್ಟಿದೆ. ಒಟ್ಟಿನಲ್ಲಿ RCB ಫ್ಯಾನ್ಸು ಆ ಒಂದು ಫೀಲ್ನ ಅರ್ಥ ಮಾಡ್ಕೊತಾ ಇಲ್ಲ. ಏನು ಮಾಡೋದು ಗುರು? ಇನ್ನು ನೆಕ್ಸ್ಟ್ ಮ್ಯಾಚ್ ಗೆಲ್ತೀವಿ ಅಂತ ಹಿಂಗೆ RCB ಫ್ಯಾನ್ಸ್ಗೆ ಸಖತ್ ಬೇಜಾರಾಗ್ಬಿಟ್ಟಿದೆ. ಮತ್ತು ಈ ಕಪ್ಪು ಅಷ್ಟೇ ಈ ವರ್ಷ ಹೊಡಿತೀವಿ ಅಂತ ಹೇಳೋದೇ ಆಗೋಯ್ತು. ಮೋಸ್ಟ್ಲಿ ಇದೇನಾ ಹೊಸ ಅಧ್ಯಾಯ ಕೊಹ್ಲಿ ಅವ್ರದ್ದು? 2 ಮ್ಯಾಚ್ ಆಡಿದ್ರು, 3ನೇ ಮ್ಯಾಚು ಆಗಿಲ್ಲ, ಔಟ್ ಆದರೂ ಓಕೆ ಗುರು. ಬೇರೆಯವರಾದರೂ ಸ್ಟ್ಯಾಂಡ್ ತೊಗೊಂಡು ಆಡಬೇಕಲ್ವ ಗುರು. ಬೇಜಾರಾಗ್ಬಿಟ್ಟಿದೆಯಪ್ಪ. ಮತ್ತೆ ಸ್ನೇಹಿತರೆ, ನಿನ್ನೆ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.